ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ದೃಷ್ಟಿಯೊಂದಿಗೆ ಸಂಪಾದನೆಯೊಂದಿಗೆ ಕಲಿಕೆ ಎಂಬ ಉಪಕ್ರಮದ ಅಡಿಯಲ್ಲಿ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದಲ್ಲಿ 38 ಗುಂಟೆ ಭೂಮಿ ಪ್ರದೇಶದಲ್ಲಿ 46 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಮಧ್ಯೆಯೂ ವಿವಿಧ ತರಕಾರಿಗಳನ್ನು ಬೆಳೆಯುವ ಮೂಲಕ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೃಷ್ಟಿಯೊಂದಿಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಲ್ಪ ಸ್ವಲ್ಪ ಜಮೀನಿನಲ್ಲಿ ಬಹುಬೆಳೆ ಪದ್ಧತಿಯನ್ನ ಅಭ್ಯಾಸ ಮಾಡಿದರು. ಸಂಪಾದನೆಯ ಮೂಲಕ ಕಲಿಕೆ ಎಂಬ ಉಪಕ್ರಮವು ಅವರ ಅಂತಿಮ ವರ್ಷದ ಕೋರ್ಸಿನ ಭಾಗವಾಗಿತ್ತು. ಹವಾಮಾನ ಏರಿಳಿತದ ನಡುವೆಯೂ ವಿದ್ಯಾರ್ಥಿಗಳು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ 38 ಗುಂಟಾ ಭೂಮಿಯಲ್ಲಿ ವಿವಿಧ ತರಕಾರಿಗಳನ್ನು ಕೊಯ್ಲು ಮಾಡಿದರು. ಈ ಪ್ರಾಯೋಗಿಕ ವಿಷಯವು ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಎಂಎಂ ಧನೋಜಿ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಕೈಗೊಳ್ಳಲಾಯಿತು. ಈ ವಿಷಯದ ಬೋಧಕರಾದ ಡಾಕ್ಟರ್ ಪಿ ವಾಸುದೇವ್ ನಾಯಕ್ ಮುಖ್ಯಸ್ಥರು, ತೋಟಗಾರಿಕೆ ವಿಭಾಗ ಸೀನಿಯರ್ ಸೈಂಟಿಸ್ಟ್ ಅಂಡ್ ಹೆಡ್ ಕೆವಿಕೆ ರದ್ದೇವಾಡ್ಗಿ ಹಾಗೂ ಡಾಕ್ಟರ್ ಮಹಂತೇಶ್ ವೈ ಜೋಗಿ ತೋಟಗಾರಿಕೆ ಪ್ರಾಧ್ಯಾಪಕರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ಇವರು ಎಲ್ಲ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಈ ಪ್ರಾಯೋಗಿಕ ಕಲಿಕೆಯನ್ನ ಪ್ರಾರಂಭಿಸಿದರು. ವಿದ್ಯಾರ್ಥಿಗಳ ಪ್ರಕಾರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಬೆಳೆಗಳನ್ನು ಮಾರಾಟ ಮಾಡುವುದು ಸಹಾಯಕ ಮತ್ತು ಕಡಿಮೆ ಹೊರೆಯಾಗಿದೆ ಎನ್ನುವುದಾಗಿದೆ. ಬೆಳೆ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಮಾರುಕಟ್ಟೆಯ ಡಿಜಿಟಲೀಕರಣದ ಮೂಲಕ ರೈತರು ನೇರವಾಗಿ ಗ್ರಾಹಕರೊಂದಿಗೆ ಸಂಪರ್ಕ ಸಾಧಿಸಬಹುದು ಎಂದು ವಿದ್ಯಾರ್ಥಿಗಳು ವಿವರಿಸಿದರು. ಮುಂದುವರೆದು ಮಾತನಾಡಿದ ಅವರು, ಇದರ ಭಾಗವಾಗಿ ಗಳಿಕೆಯ ಮೂಲಕ ಕಲಿಕೆ ಪ್ರೋಗ್ರಾಂ ನಾವು ಕಲಿತಿದ್ದೇವೆ. ಮಾರುಕಟ್ಟೆ ಡಿಜಿಟಲೀಕರಣ, ರೈತರು ಬೆಳೆಗಳನ್ನು ಚೆನ್ನಾಗಿ ಬೆಳೆಯುತ್ತಾರೆ, ಆದರೆ ಆಗಾಗ್ಗೆ ಕಷ್ಟಪಡುತ್ತಾರೆ. ಮಾರ್ಕೆಟಿಂಗ್ ಮತ್ತು ಅಂತ್ಯವನ್ನು ತಲುಪುವುದರೊಂದಿಗೆ ಬಳಕೆದಾರರು ಮಧ್ಯವರ್ತಿಗಳು ವೆಚ್ಚವನ್ನ ಹೆಚ್ಚಿಸುತ್ತಾರೆ. ಗ್ರಾಹಕರಿಗೆ ಕೊಯ್ಲು ಮಾಡಿದ ನಂತರ ನಾವು ನೇರವಾಗಿ ಸಂಪರ್ಕಿಸುತ್ತೇವೆ. ಡಿಜಿಟಲ್ ಮೂಲಕ ಗ್ರಾಹಕರು ಮಾರ್ಕೆಟಿಂಗ್ ಮತ್ತು ವಾಟ್ಸ್ಆಪ್ ಚಾನೆಲ್ಗಳ ಮೂಲಕ ಇದರ ಮಾಹಿತಿಯನ್ನ ರವಾನಿಸಲಾಗುತ್ತದೆ. ಈ ಮೂಲಕ ನಾವು 38 ಗುಂಟಾ ಭೂಮಿಯಲ್ಲಿ 5 ವಿವಿಧ ತಳಿಯ ಬೆಳೆಗಳನ್ನು ಬೆಳೆಸಿದ್ದಾಗಿ ಮತ್ತೊಬ್ಬ ವಿದ್ಯಾರ್ಥಿ ತಿಳಿಸಿದ್ದಾರೆ. ಪ್ರಧಾನಿ ಮೋದಿಯವರು ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಒತ್ತಿ ಹೇಳಿದಂತೆ ಹವಾಮಾನ ಏರಿಳಿತಗಳ ನಡುವೆಯೂ ನಾವು ಈ ಬೆಳೆಗಳನ್ನು ಬೆಳೆದಿದ್ದೇವೆ. ರೈತರು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಬಹುಬೆಳೆ ವ್ಯವಸ್ಥೆ ಮತ್ತು ಮಾರುಕಟ್ಟೆ ಡಿಜಿಟಲೀಕರಣದ ಮೂಲಕ ಈ ಗುರಿಯನ್ನು ಸಾಧಿಸಬಹುದು. ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಮಹಂತೇಶ ಜೋಗಿ ಅವರು ವಿದ್ಯಾರ್ಥಿಗಳು 46 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೂ ಬೆಳೆಗಳನ್ನು ಬೆಳೆಸಿದರು. ನಮ್ಮ ಪರಿಕಲ್ಪನೆಯು ಫಾರಂನಿಂದ ಪ್ಲೇಟ್ ಆಗಿದೆ. ನಾವು ವಾಟ್ಸ್ಆಪ್ ಚಾನೆಲ್ ಅನ್ನ ರಚಿಸಿದ್ದೇವೆ ಮತ್ತು ಪ್ರಧಾನಿ ಮೋದಿಯವರ ದೃಷ್ಟಿಗೆ ಅನುಗುಣವಾಗಿ ಮಧ್ಯವರ್ತಿಗಳನ್ನು ತಪ್ಪಿಸಿದ್ದೇವೆ. ಕೋರ್ಸ್ ಮುಗಿದ ನಂತರ ವಿದ್ಯಾರ್ಥಿಗಳು ಈ ಜ್ಞಾನವನ್ನು ರೈತರೊಂದಿಗೆ ಹಂಚಿಕೊಳ್ಳುತ್ತಾರೆ. ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಮಾತನಾಡಿ, ಜನಸಂಖ್ಯೆ ಹೆಚ್ಚಾದಂತೆ ಹಾಗೂ ಭೂಮಿಯ ಲಭ್ಯತೆ ಕಡಿಮೆಯಾದಂತೆ ಬಹುಬೆಳೆ ಪದ್ಧತಿಗೆ ಒತ್ತು ನೀಡುತ್ತಿದ್ದು, ನಿರ್ದಿಷ್ಟ ಭೂಮಿಯಲ್ಲಿ ಬಹುಬೆಳೆಗಳನ್ನು ಬೆಳೆದು ರೈತರ ಆದಾಯ ದ್ವಿಗುಣಗೊಳಿಸಲು ಸಹಕಾರಿಯಾಗಿದೆ ಎಂದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಜ್ಯೋತಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿಯ ಅಂತಿಮ ವರ್ಷದಲ್ಲಿ ಓದುತ್ತಿದ್ದೇನೆ. ನಮಗೆ ಈ ಒಂದು ಅಂತಿಮ ವರ್ಷದಲ್ಲಿ 6th ಮಂತ್ ಒಂದು ಕೋರ್ಸ್ ಇದೆ. ಸೊ ಕಲಿಕೆಯಲ್ಲಿ ಗಳಿಕೆ ಅಂತಕ್ಕಂಥದ್ದು ELP 403 ಕಮರ್ಷಿಯಲ್ ಆರ್ಟಿಕಲ್ಚರ್ ಎಂಬ ಕೋರ್ಸ್ ಇದೆ. ಸೊ ಆ ಒಂದು ಕೋರ್ಸಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ನಿಯರ್ಲಿ 4 to 5 ಕ್ರಾಪ್ಸ್ನ ನಾವು ಕಲ್ಟಿವೇಟ್ ಮಾಡಿ ಪ್ರೆಸೆಂಟ್ ನಾವು ಹಾರ್ವೆಸ್ಟ್ ಮಾಡಿ ಡಿಜಿಟಲ್ ಮಾರ್ಕೆಟನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ಒಂದು ನಮಗೆ ಇರತಕ್ಕಂಥ ಏರಿಯಾ ಎಷ್ಟಪ್ಪ ಅಂತಂತಂದರೆ 32 ಗುಂಟೆ. ಆ ಒಂದು 32 ಗುಂಟೆಯಲ್ಲಿ ನಾವು ನಿಯರ್ಲಿ 4 to 5 ಕ್ರಾಪ್ಸನ್ನು ಬೆಳೆದಿದ್ದೀವಿ. ಸೊ ಅಪ್ ಟು ನಾವು ಲ್ಯಾಂಡ್ ಪ್ರಿಪ್ರೇಷನ್ನಿಂದ ಹಿಡಿದು ಹಾರ್ವೆಸ್ಟಿಂಗ್, ಗ್ರೇಡಿಂಗ್, ಸೊ ಸ್ಟಿಲ್ ನಾವೇ ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಸೊ ಮೇನ್ ನಾವು ಫಾಲೋ ಮಾಡ್ತಕ್ಕಂಥ ಮಾರ್ಕೆಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳ ಒಂದು ಆಳ್ವಿಕೆ ಇರಂಗಿಲ್ಲ. ಸೊ ಒಂದು ವೇಳೆ ಮಧ್ಯವರ್ತಿಗಳು ಇದ್ದರೆ ನಾವು ಅವ್ರಿಗೆ ಮಾರಿ ಅವ್ರು ಹೋಗಿ ಅಲ್ಲಿ ಫೈನಲ್ ಕಸ್ಟಮರ್ಗೆ ಮಾರೋ ಮುಂದ್ಗಡೆ ಸೊ ಅವ್ರಿಗೆ ಲಾಭ ಪಡ್ಕೋತಾರೆ. ಸೊ ಇಲ್ಲಿ ನಾವು ಅದನ್ನ ಮಿಡಲ್ ಮ್ಯಾನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಇದ್ದೀವಿ. ಸ್ವತಃ ನಾವೇ ಎಲ್ಲ ಗ್ರೇಡಿಂಗ್ ಎಲ್ಲ ಮಾಡಿ ಸೊ ಮಾರ್ಕೆಟ್ ನಾವು ಹೋಲ್ಸೇಲಿಂಗ್, ರಿಟೇಲ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸಿಗೆ ನಾನು ಏನು ಒಪಿನಿಯನ್ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ಈ ಒಂದು ಕೋರ್ಸಿಂದ ನಾವು ಸಾಕಷ್ಟು ಕಲ್ತಿದ್ದೀವಿ. ಸೊ ತುಂಬ ಚೆನ್ನಾಗಿ ನಮಗೆ ಗೈಡ್ಲೈನ್ಸ್ ನೀಡಿದ್ದಾರೆ. ಸೊ ನಮ್ಮ ಡಾಕ್ಟರ್ ಮಹಂತೇಶ್ ಜೋಗಿ ಸರ್ ಆಗಿರ್ಬೋದು, ಡಾಕ್ಟರ್ ವಾಸುದೇವ್ ನಾಯಕ್ ಸರ್ ಆಗಿರ್ಬೋದು. ಸೊ ಇವರ ಒಂದು ಸಲಹೆ ಮೇರೆಗೆ ನಾವು ಇವತ್ತು ಲ್ಯಾಂಡ್ ಪ್ರಿಪ್ರೇಷನಿಂದ ಹಿಡಿದು ಇವತ್ತು ನಾವು ಮಾರ್ಕೆಟ್ ಮಾಡಿ ಅದರಿಂದ ನಾವು ಪ್ರಾಫಿಟನ್ನು ಗಳಿಸ್ತಾ ಇದ್ದೀವಿ. ಸೊ ಈ ವರ್ಷ ಹೇಳ್ಬೋದು 2024 ಗುಲ್ಬರ್ಗದಲ್ಲಿ ಅತಿಯಾದ ಒಂದು ತಾಪಮಾನ ಇತ್ತು. ನಿಯರ್ಲಿ 45ರಿಂದ 46 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗಿತ್ತು. ಸೊ ಅಷ್ಟು ಸೂರ್ಯನ ತಾಪಮಾನ ಇದ್ದು ಈ ಗುಲ್ಬರ್ಗದಲ್ಲಿ ಮೊದಲೇ ನೀರಿಲ್ಲ. ಸೊ ಅಂಥದ್ರಲ್ಲೂ ಕೂಡ
ನಾವು ಇಷ್ಟು ಚೆನ್ನಾಗಿ ಹಸಿರಾಗಿರ್ತಕ್ಕಂಥ ಕ್ರಾಪ್ ಬೆಳೆದು ಇವನ್ ನಮ್ಮ ಹಾಸ್ಟೆಲ್ಗೆ ತೊಗೊಂಡೋಗಿದ್ದು ತುಪ್ಪದ ಹೀರೆಕಾಯಿ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು. ಸೊ ಅದನ್ನ ನಾವೇ ತಿಂತಾ ಇದ್ದೀವಿ. ಸೊ ಒಂದು ಕಾನ್ಸೆಪ್ಟ್ ಇದೆ, ನಮ್ಮ ತೋಟ ನಮ್ಮ ಊಟ ಅಂತಕ್ಕಂಥದ್ದು. ಸೊ ಆ ಕಾನ್ಸೆಪ್ಟ್ನಲ್ಲಿ ಚೆನ್ನಾಗಿಲ್ಲಿ ತಿಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ನಾವು ಈ ಒಂದು ಕೋರ್ಸಿಂದ ರೈತರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀವಪ್ಪ ಅಂತಂದರೆ, ಸೊ ಪ್ರತಿಯೊಬ್ಬರು ಕೂಡ ಮಲ್ಚಿಂಗನ್ನು ತಮ್ಮ ಹೊಲದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋಂಗಿಲ್ಲ. ಸೊ ಮಲ್ಚಿಂಗ್ ಎಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ಇರ್ತಕ್ಕಂಥ ಸಾಯಿಲಲ್ಲಿ ಇರ್ತಕ್ಕಂಥ ಮಾಯ್ಶ್ಚರನ್ನು ಕನ್ಸ್ಯೂಮ್ ಮಾಡ್ಬೋದು. ಮತ್ತು ಎಷ್ಟು ಕಸಗಳು ಬರ್ತವೆ ಆ ಕಸಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಒಂದು ವೇಳೆ ಕಸಗಳು ಬಂದರೆ ಅರ್ಬಿಸೈಡ್ಸ್ ಹೊಡಿಬೇಕು. ಸೊ ಅದರಿಂದ ಕೂಡ ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗುತ್ತೆ. ಸೊ ಫಾರ್ಮರ್ಸ್ ಪ್ರತಿಯೊಬ್ಬರು ಕೂಡ ತಮ್ಮ ಹೊಲದಲ್ಲಿ ಮಲ್ಚಿಂಗನ್ನು ಅಡಾಪ್ಟ್ ಮಾಡ್ಕೋಬೇಕು. ಮತ್ತು ಮೊನೋಕ್ರಾಪಿಂಗ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳೋ ಬದಲಾಗಿ ಸೊ ಇದು ಇಂಟರ್ಕ್ರಾಪಿಂಗ್ ಸಿಸ್ಟಮನ್ನು ಅವರು ಹೊಲದಲ್ಲೇ ಅಡಾಪ್ಟ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಇಳುವರಿ, ಡಬಲ್ ಇನ್ಕಮನ್ನು ಅವರು ಪಡಿಬಹುದು ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಯಲ್ಲಮ್ಮ. ನಾನು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಅಂತಿಮ ವರ್ಷದಲ್ಲಿ ಓದುತ್ತಿದ್ದೇನೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿ. ನಾವು ಅಂತಿಮ ವರ್ಷದಲ್ಲಿ ಕಲಿಕೆಯಲ್ಲಿ ಗಳಿಕೆ ಎನ್ನುವ ಒಂದು ಕೋರ್ಸ್ ಇರುತ್ತದೆ. ನಾವು ಆ ಕೋರ್ಸಿನಲ್ಲಿ ಕಲಿಯೋದೇನೆಂದ್ರಿಗಿನ ಪ್ರಾಕ್ಟಿಕಲ್ ಆಗಿ ಇವಾಗ ನಾವು 3 ಇಯರ್ಸು ಎಲ್ಲ ಕಾಲೇಜಲ್ಲೇ ಕಲ್ತಿರ್ತೀವಿ, ಅಂದರೆ ಬುಕ್ಕಲ್ಲಿ ಓದಿರ್ತೀವಿ, ಬಟ್ ಪ್ರಾಕ್ಟಿಕಲ್ ಆಗಿ ಕಲ್ತಿರಲ್ಲ. ಬಟ್ ನಾವೇನಂದರೆ ಇದು ಬೆಳೆಗಳನ್ನು ಬೆಳೆಯುವ ಮುಖಾಂತರ ಯಾವ ಥರ ಅರ್ನ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಕಲ್ತಿದ್ವಿ. ಇದಕ್ಕೆಲ್ಲ ಗೈಡೆನ್ಸ್ ಆಗಿ ನಮ್ಮ ಮಹಾಂತೇಶ್ ಗುರುಗಳು ಸರ್ ಹೇಳ್ಕೊಟ್ಟಿದ್ದಾರೆ. ಯಾವ ಥರ ಬೆಳೆಯನ್ನು ಬೆಳಿಬೇಕು, ಯಾವ ಥರ ಲಾಭವನ್ನು ಗಳಿಕೆ ಮಾಡಬೇಕು ನಾವು ಅಂತ ಹೇಳಿದರೆ, ನಾವಿಂಥ ಸಮ್ಮರ್ನಲ್ಲಿ ಕೂಡ ಅಂದರೆ 46 ಡಿಗ್ರಿ ಸೆಲ್ಸಿಯಸ್ ಸಮ್ಮರ್ ಇದ್ದರೂ ಕೂಡ ನಾವು ಅಂಜದೇನೆ ನಮ್ಮ ಗುರುಗಳ ಧೈರ್ಯದಿಂದ ನಾವು ಈ ಬೆಳೆಯನ್ನು ಮಾಡಲಿಕ್ಕೆ ಏನಪ್ಪ ಅಂದ್ರೆಗಿನ ನಮ್ಮ ಬೆಳೆ ಇಷ್ಟು ಚೆನ್ನಾಗಿರ್ಲಿಕ್ಕೆ ಕಾರಣಪ್ಪ ಏನಪ್ಪ ಅಂದ್ರೆಗಿನ ನಮ್ಮದೆಲ್ಲ ಇದೇನಂದ್ರೆಗಿನ ಎಫರ್ಟ್, ನಮ್ಮ ಫ್ರೆಂಡ್ಸ್ದು ಏನಂದ್ರೆಗಿನ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಆ ಥರ ನಮ್ಮ ಕ್ಲಾಸ್ಮೇಟ್ಸು, ನಮ್ಮ ಫ್ರೆಂಡ್ಸು ಎಲ್ಲರೂ ಸೇರಿ ನಾವು ಈ ಬೆಳೆಗಳನ್ನು ಬೆಳೆದಿದ್ವಿ. ಈ ಥರ ಫಲ ಕಾಣಲಿಕ್ಕೆ ನಮ್ಮ ಫ್ರೆಂಡ್ಸು, ನಮ್ಮ ಗುರುಗಳು ಮತ್ತು ನಮಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ಟೀಚರ್ಸ್, ಲೆಕ್ಚರ್ಸು ಮತ್ತು ನಮ್ಮ ಡೀನ್ ಗುರುಗಳು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ, ತೋಟಗಾರಿಕೆ ಪ್ರಾಧ್ಯಾಪಕರ, ಕೃಷಿ ಮಹಾವಿದ್ಯಾಲಯ ಕಲಬುರಗಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ನಾನು ಒಬ್ಬ ತೋಟಗಾರಿಕೆ ಪ್ರಾಧ್ಯಾಪಕ. ಸೊ ನಮ್ಮದೇನಪ್ಪ ಅಂದ್ರೆ ಒಂದು BSc ಕೃಷಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಗಳಿಕೆ ಅಂತ ಅಂದರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ELP 403 ಕಮರ್ಷಿಯಲ್ ಹಾರ್ಟಿಕಲ್ಚರ್ ಅಂತ ಒಂದು ಕೋರ್ಸ್ ಆಫರ್ ಆಗುತ್ತೆ. ಬಟ್ ಈ ಕೋರ್ಸ್ ಯಾವಾಗ ಆಫರ್ ಆಗಿತ್ತಪ್ಪ ಅಂದರೆ ಮಾರ್ಚಲ್ಲಿ ನಮಗೆ ಆಫರ್ ಆಗಿತ್ತು. ಸೊ ನನಗೆ ಒಂದು 38 ಸ್ಟೂಡೆಂಟ್ಸ್ಗಳು ಈ ಕೋರ್ಸನ್ನು 20 ಜನ ಗರ್ಲ್ಸು ಮತ್ತು 18 ಜನ ಹುಡುಗರು ಈ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ರು. ಬಟ್ ಏನಪ್ಪ ಅಂದರೆ ನಮಗೆ ಬಿಸಿಲಲ್ಲಿ ಈ ಕೋರ್ಸ್ ಆಫರ್ ಆಗಿದೆ. ಸೊ ಯಾವ ಥರ ಬೆಳಿಬೇಕು, ಯಾವ ಥರ ಇದನ್ನು ಮಾಡಬೇಕು ಅನ್ನೋದು ನಮಗೊಂದು ಚಾಲೆಂಜಿಂಗು ಟಾಸ್ಕ್ ಆಗಿತ್ತು. ಬಟ್ ನಮ್ಮ ವಿದ್ಯಾರ್ಥಿಗಳು ರಾವೆ ಮುಗಿಸ್ಕೊಂಡು ಮತ್ತು ಆಲ್ ಇಂಡಿಯಾ ಟೂರ್ ಮುಗಿಸ್ಕೊಂಡು ಬಂದು ನಾವೆಲ್ಲರೂ, ನಾನು ಮತ್ತು ನನ್ನ ಕಲಿಗಾದ ಡಾಕ್ಟರ್ ವಾಸುದೇವ್ ನಾಯಕ್ ಸರ್ ಕೂಡ್ಕೊಂಡು ಮತ್ತು ನಮ್ಮದು ಡಾಕ್ಟರ್ ಧನುಜ್ ಸರ್ ನಮ್ಮ ಡೀನ್ ಗುರುಗಳನ್ನು ಒಂದು ಮಾರ್ಗದರ್ಶನದ ಮೇಲೆ ನಾವು ಈ ಕೋರ್ಸನ್ನು ಸ್ಟಾರ್ಟ್ ಮಾಡಿದೆವು. ನಾವು ಸ್ಟಾರ್ಟ್ ಮಾಡುವಾಗ ಕಲಬುರಗಿಯಲ್ಲಿ ಅರೌಂಡ್ 36 ಟೆಂಪ್ರೇಚರ್ ಇತ್ತು ಮಾರ್ಚಲ್ಲಿ. ಬಟ್ ಯಾವ ಕ್ರಾಪ್ಸ್ ಹಾಕಬೇಕಂದ್ರೆ ನಾವೆಲ್ಲ ವಿದ್ಯಾರ್ಥಿಗಳನ್ನು ಒಂದು ಫೀಡ್ಬ್ಯಾಕ್ ತೊಗೊಂಡಿದ್ದೆವು. ಮತ್ತು ರೈತರ ಜೊತೆನೂ ಕೂಡ ಒಂದು ಒಡನಂಬಿಕೆಯಿಂದ ನಾವು ಮಾತನಾಡಿ, ನಮ್ಮ ಡೀನ್ ಗುರುಗಳಾಯಿತು, ನಾವು ಆಯಿತು ಎಲ್ಲ ತೊಗೊಂಡು ನಾವು ಬದನೆಕಾಯಿ ಮತ್ತು ಬೆಂಡೆಕಾಯಿ ಮತ್ತು ತುಪ್ಪದ ಹೀರೆಕಾಯಿ ಮತ್ತು ಹೀರೆಕಾಯಿ ಮತ್ತು ಚೆಂಡು ಹೂವನ್ನಂಥ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳನ್ನು, ಅದರಲ್ಲಿ ತರಕಾರಿ ಬೆಳೆಗಳನ್ನು ನಾವು ಜಾಸ್ತಿ ತೊಗೊಂಡು ಸೊ ಸ್ಟಾರ್ಟ್ ಮಾಡಿದೆವು. ಸೊ ನಮ್ಮ ವಿದ್ಯಾರ್ಥಿಗಳು 38 ವಿದ್ಯಾರ್ಥಿಗಳು ಭೂಮಿಯ ಸಿದ್ಧತೆ ಹಿಡ್ಕೊಂಡು, ಗೊಬ್ಬರ ಹಾಕೊಂಡು ಹಿಡ್ಕೊಂಡು, ಪ್ಲಸ್ ಅದು ಡ್ರಿಪ್ ಹಾಕ್ಕೊಂಡು ಸೊ ಬೆಳೆಗಳನ್ನು ನಾವು ಟೊಮ್ಯಾಟೊ ಇರ್ಬೋದು, ತರಕಾರಿ ಬೆಳೆಗಳಾದಂಥ ಬದನೆಕಾಯಿ ನಾವು ಡೈರೆಕ್ಟಾಗಿ ಬೀಜ ಹಾಕಕ್ಕೆ ಬರಲ್ಲ, ಅವು ನಾವು ಸಸಿಯನ್ನು ತೊಗೊಂಬಂದೆವು. ಬೆಂಡಿಯನ್ನು ಡೈರೆಕ್ಟಾಗಿ ಬೀಜವನ್ನು ನಾಟಿ ಮಾಡಿದೆವು. 19 ಮಾರ್ಚಲ್ಲಿ ನಾವು ನಾಟಿ ಮಾಡಿದೆವು. ಸೊ ಈ ನಾಟಿ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ನಾವು ಎವ್ರಿ ಡೇ, ನಾನು ಬೀಯಿಂಗ್ ಎ ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್, ಅದರಲ್ಲಿ ವೆಜಿಟೇಬಲ್ ಸ್ಪೆಷಲಿಸ್ಟ್ ಇರೋದ್ರಿಂದ ಪರ್ ಡೇ ನಾನು ಅಲರ್ಟ್ಸ್ ಕೊಡ್ತಿದ್ದೆ, ಮೆಸೇಜ್ ಕೊಡ್ತಿದ್ದೆ, ನೆಕ್ಸ್ಟ್ ಡೇ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಏನಪ್ಪ ಅಂದ್ರೆ ಅವರಿಗೆ ನಾವು ಕರೆಕ್ಟಾಗಿ ಗೈಡ್ ಮಾಡ್ತಿದ್ದೆ. ಸೊ ಗೈಡ್ ಮಾಡಿದ ಮೇಲೆ ನಮಗೆ ಅರೌಂಡ್ ಕಲಬುರಗಿಯಲ್ಲಿ ಮೇದಲ್ಲಿ ಅರೌಂಡ್ ನಾವು 46 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬಂತು. ಬಟ್ ಹುಡುಗರು ಏನಿದೆ ಅಂದ್ರೆ ಈ ಟೆಂಪ್ರೇಚರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಡೌಟ್ ಇತ್ತು. ಬಟ್ ನಾವು ಏನು ಮಾಡಿದೆವು ಅಂದರೆ ಸಿಂಗಲ್ ಕ್ರಾಪಲ್ಲಿ ಹೋಗಲಿಲ್ಲ, ನಾನು ಮಲ್ಟಿಪಲ್ ಕ್ರಾಪಿಂಗ್. ಯಾಕಂದರೆ ಇದರಲ್ಲಿ ನಾವು ಏನು ಡಬ್ಲಿಂಗ್ ಆಫ್ ದಿ ನಮ್ಮದು ಪ್ರೈಮ್ ಮಿನಿಸ್ಟ್ರಿ ನರೇಂದ್ರ ಮೋದಿದು ಏನು ಕಾನ್ಸೆಪ್ಟ್ ಇದೆ ಅಂದರೆ ಡಬ್ಲಿಂಗ್ ಆಫ್ ದಿ ಪ್ರೋಗ್ರಾಮ್ ಇದೆ, ಪ್ಲಸ್ ಫಾಲೋಡ್ ಬೈ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಸೊ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಲೆ ನಾವು ವರ್ಕ್ ಮಾಡಿದೆವು. ಹುಡುಗರಿಗೆ ಏನು ಹೇಳಿದೆ, ಪ್ರತಿಯೊಂದು ಹಾರ್ವೆಸ್ಟಿಂಗ್ ಆದಮೇಲೆ ಅವ್ರಿಗೆ ನಾವು ಪರ್ಟಿಕ್ಯುಲರಾಗಿ ಗ್ರೇಡಿಂಗ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟೆವು. ಗ್ರೇಡಿಂಗ್ ಕೊಟ್ಟ ಮೇಲೆ ಮಾರ್ಕೆಟಿಂಗ್, ನಮ್ಮ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ ನಾವು. ಹೆಂಗೆ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್, ನಮ್ಮದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ದು ಏನಿದೆಯಪ್ಪ ಅಂದರೆ ಡಿಜಿಟಲ್ ಇಂಡಿಯಾ
ಡಿಜಿಟಲ್ ಮಾರ್ಕೆಟ್, ಡಬ್ಲಿಂಗ್ ಆಫ್ ದಿ ಇದು ಡಬ್ಲಿಂಗ್ ಆಫ್ ದಿ ಫಾರ್ಮಿಂಗ್ ಯಾವ ಥರ ಮಾಡಬೇಕು ಅನ್ನೋದು ನಾವು ಹುಡುಗರಿಗೆ ಒಂದು ಕ್ಲಾಸಲ್ಲಿ ಕರೆಕ್ಟಾಗಿ ಹೇಳಿದೆ. ಅದ್ರ ಪ್ರಕಾರ ಹುಡುಗರು 38 ಹುಡುಗರು ಕರೆಕ್ಟಾಗಿ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಲಿಸ್ಕೊಟ್ಟೆ. ಸೊ ಇದರಿಂದ ನಾವು ವಾಟ್ಸಪ್ ಅಕೌಂಟ್ ಕ್ರಿಯೇಟ್ ಮಾಡಿದೆವು, ಟ್ವಿಟರ್ ಅಕೌಂಟ್ ಕ್ರಿಯೇಟ್ ಮಾಡಿದೆವು. ಸೊ ಇದರಿಂದ ನಮ್ಮ ಎಲ್ಲ ಏನು ಬರುತ್ತಲ್ಲ ಪ್ರೊಡ್ಯೂಸು, ನಮ್ಮ ಕಲಬುರಗಿ ಅಗ್ರಿ ಕ್ಯಾಂಪಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರು ಮತ್ತಿರ್ಬೋದು ಶಿಕ್ಷಕೇತರ ಸಿಬ್ಬಂದಿಗೂ ಕೂಡ ನಾವು ಅದನ್ನು ನೆಟ್ವರ್ಕ್ ಮುಖಾಂತರ ಪ್ರೈಸಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ಪ್ರೈಸಲ್ಲಿ ಕೊಟ್ಟು ಒಳ್ಳೆ ಮಾರ್ಕೆಟಿಂಗ್ ಮಾಡಿದೆ. ಇದರಿಂದ ನಮ್ಗೆ ಏನು ಒಳ್ಳೆ ಒಂದು ನೀತಿ ಪಾಠ ಸಿಕ್ತಪ್ಪ ಅಂದರೆ, ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದರೆ ನಮ್ಮದೊಂದು ಸ್ಟೂಡೆಂಟ್ಸ್ ಬೆಳೆದಂಥ ಬೆಳೆಗೆ ಯಾಕೆ ಜಾಸ್ತಿ 5 to 10 ರೂಪೀಸ್ ಜಾಸ್ತಿ ಬರ್ತಿತ್ತು. ಯಾಕಂದರೆ ಅವ್ರು ಗ್ರೇಡಿಂಗ್ ಮಾಡ್ತಿದ್ರು. ಅದ್ರ ಮೇಲೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸಿಂದ ಎಲ್ಲರೂ ಫರ್ಮ್ನೆಸ್ ಇರಬೇಕು, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫರ್ಮ್ನೆಸ್ ಇರಬೇಕು, ಸ್ಟ್ಯಾಂಡರ್ಡ್ ಸೈಜ್ ಇರಬೇಕು, ಲೆಂತ್ ಇರಬೇಕು, ರಿಜ್ಗಾರ್ಡ್ ಬಂದಾಗ ಲೆಂತ್ ಇರಬೇಕು, ಬೆಂಡಿ ಬಂದಾಗ ಲೆಂತ್ ಇರಬೇಕಾಗುತ್ತೆ. ಪ್ಲಸ್ ನಾವು ಬದನೆಕಾಯಿ ತೊಗೊಂಡಾಗ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಎಣ್ಣೆಗಾಯಿ ಅಂತ ಹೇಳ್ತೀವಿ. ಸೊ ಶೇಂಗಾ ಚಟ್ನಿ ಹಾಕ್ಕೊಂಡು ಅದು ಎಣ್ಣೆಗಾಯಿ ಮಾಡಿದ್ರೆ ಅದೊಂದು ಊಟದ ಟೇಸ್ಟೇ ಬೇರೆ. ಈ ಒಂದು ನಾವು ELP ಲರ್ನ್ ಬೈ ಅರ್ನ್ ನಮ್ಮ ಸ್ಟೂಡೆಂಟ್ಸ್ ಮಾಡಿದಂಥ ಈ ಪ್ರಾಜೆಕ್ಟಲ್ಲಿ ಸೊ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳು ವೈಸ್ ಚಾನ್ಸಲರ್ ಸರ್ ಅವರು ಶ್ರೀ ಹನುಮಂತಪ್ಪ ಸರ್ ಬಂದು ಕೂಡ ನಮ್ಮ ಪ್ಲಾಟನ್ನು ವಿಸಿಟ್ ಮಾಡಿದರು. ಅದ್ರ ಜೊತೆಗೆ ICR ನ್ಯಾಕ್ ಕಮಿಟಿ ಅಂತ ವಿಸಿಟ್ ಮಾಡಿದ್ರು. ಎವ್ರಿ 5 ಇಯರ್ಸ್ಗೆ ICR ನ್ಯಾಕ್ ಕಮಿಟಿ ಅಂತ ಬರುತ್ತೆ. ಅವರು ಕೂಡ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ನೋಡಿ ಅವರು ಕೂಡ ಒಂದು ಮೋಟಿವೇಶ್ನಲ್ ಒಂದು ಸ್ಪೀಚನ್ನು ಕೊಟ್ಟು ಹುಡುಗರಿಗೆ ಇನ್ನೂ ಕೂಡ ಅರೌಂಡ್ ಕಲಬುರಗಿಯಲ್ಲಿ 46 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಕೂಡ ನೀವು ಇಷ್ಟೊಂದು ಕೆಲಸ ಮಾಡಿದ್ರೆ ಅಂದ್ರೆ ಏನಪ್ಪ ಅಂದ್ರೆ ಅಲ್ಟಿಮೇಟ್ಲಿ ಬೀಯಿಂಗ್ ಎ ಕೋರ್ಸ್ ಟೀಚರ್ ಏನಪ್ಪ ಅಂದ್ರೆ ನಾವು ಒಂದು ಸ್ಟೂಡೆಂಟ್ಸನ್ನು ನಾವು ರೆಡಿ ಮಾಡಿದರೆ ಸೊ ಅವ್ರ ಸ್ಟೂಡೆಂಟ್ಸ್ ನೆಕ್ಸ್ಟ್ ದೇ ಆರ್ ಕಂಪ್ಲೀಟಿಂಗ್ ದಿ ಡಿಗ್ರಿ ಅನದರ್ 20 ಡೇಸಲ್ಲಿ ಮುಗಿಸ್ತಾರೆ. ಅವರು ಮುಗಿಸಿದ ಮೇಲೆ ನಾವು ಒಂದು ಸ್ಟೂಡೆಂಟ್ಸನ್ನು ರೆಡಿ ಮಾಡಿದರೆ ಸಾವಿರಾರು ರೈತರಿಗೆ ಅವರು ಮುಂದೆ ಡೈರೆಕ್ಷನ್ ಕೊಡ್ಬೋದು. ಮತ್ತು ಒಂದು ಒಳ್ಳೆ ಸೊಸೈಟಿಯಲ್ಲಿ ಅವರು ಸೊಸೈಟಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮುಂದಿನ ಏನಪ್ಪ ಅಂದ್ರೆ ರೈತರಿಗೆ ಅವರು ದಾರಿದೀಪ ಆಗ್ತಾರೆ ಅಂತೇಳಿ ನಂದೊಂದು